ಮೋದಿ ಪ್ರಧಾನಿ ಕುರ್ಚಿಗೆ ಎದುರಾಗಿದೆಯಾ ಆಪತ್ತು? ಮೋದಿ ಅಧಿಕಾರಕ್ಕೆ ಕಂಟಕ ತಂದಿದೆಯಾ ಮಂದಾಷ್ಟಮಿ ಶನಿ? ಸಾಕಷ್ಟು ದೈವ ಭಕ್ತರು ಧಾರ್ಮಿಕವಾಗಿ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬಂದಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಸಂಕಷ್ಟದಿಂದಾಗಿ ಮುಂದಿನ ಹಂತದಲ್ಲಿ ಏನೆಲ್ಲ ರಾಜಕೀಯವಾಗಿ ಆಪತ್ತುಗಳು ಎದುರಾಗಬಹುದು? ಹಾಗಾದ್ರೆ ಮೋದಿ ಪ್ರಧಾನಿ ಕುರ್ಚಿಗೆ ಎದುರಾಗಿದೆಯಾ ಆಪತ್ತು? ಮೋದಿ ಅಧಿಕಾರಕ್ಕೆ ಕಂಟಕ ತಂದಿದೆಯಾ ಮಂದಾಷ್ಟಮಿ ಶನಿ? ಪ್ರಧಾನಿ ಮೋದಿ ಬೆನ್ನು ಬಿದ್ದರ ಮಂದಾಷ್ಟಮಿ ಶನಿ? ಮೋದಿ ಪ್ರಧಾನಿ ಕುರ್ಚಿ ಉಳಿಸೋ ಆ ಅಸ್ತ್ರ ಎಲ್ಲಿದೆ? ನೀಟ್ ಕದನದ ಬೆನ್ನಲ್ಲೇ ಕರ್ನಾಟಕಕ್ಕೆ ನಮೋ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮೋದಿ ಕರ್ನಾಟಕ ಎಂಟ್ರಿಗೂ ಆಪತ್ತಿಗೂ ನಂಟೇನು? ಏನದು ಮಂದಾಷ್ಟಮಿ ಶನಿ? ಆ ಪೂಜೆ ಯಾಕೆ ವಿಶೇಷ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಮೋದಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ವಿ. ಪ್ರಧಾನಿ ಮೋದಿ ಅವರಿಗೆ ಅವರ ರಾಜಕೀಯ ನಡೆಗೆ, ಮುಂದಿನ ರಾಜಕೀಯ ಹಾದಿಗೆ ಆ ಸಂಕಷ್ಟ ಎದುರಾಗಿದೆಯಾ ಅಂತ, ಕಂಟಕ ಮಂದಾಷ್ಟಮಿ ಶನಿ ಎದುರಾಗಿದೆಯಾ ಅಂತ. ಪ್ರಧಾನಿ ಮೋದಿ ಅವರ ಬೆನ್ನು ಬಿದ್ದಿದ್ಯಾಕೆ ಮಂದಾಷ್ಟಮಿ ಶನಿ? ಪ್ರಧಾನಿ ಮೋದಿ ಕುರ್ಚಿ ಉಳಿಸೋ ಆ ಅಸ್ತ್ರ ಯಾವುದು ಹಾಗಾದ್ರೆ? ಇದೀಗ ನೀಟ್ ಕದನದ ಬೆನ್ನಲ್ಲೇ ಕರ್ನಾಟಕಕ್ಕೆ ನಮೋ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮೋದಿ ಕರ್ನಾಟಕ ಎಂಟ್ರಿಗೂ ಆಪತ್ತಿಗೂ ನಂಟೇನಾದ್ರೂ ಇದೆಯಾ? ಏನದು ಮಂದಾಷ್ಟಮಿ ಶನಿ? ಆ ಪೂಜೆ ಯಾಕೆ ಸ್ಪೆಷಲ್? ಈ ಎಲ್ಲ ವಿಷಯದ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಮೋದಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಧಾರ್ಮಿಕತೆಯನ್ನ ಉಳ್ಳಂಥವ್ರು, ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಂಥವ್ರು, ದೈವ ಭಕ್ತರು, ಗುಡಿ ಗುಂಡಾರಗಳನ್ನ ಸುತ್ತೋರು ಪ್ರಧಾನಿ ನರೇಂದ್ರ ಮೋದಿ. ಬಟ್ ಅಂತವ್ರಿಗೆ ಈ ಮಂದಾಷ್ಟಮಿ ಶನಿ ಯೋಗ, ಈ ಮಂದಾಷ್ಟಮಿ ಶನಿ ಕಾಟ ಎದುರಾಗಿದೆಯಾ ಅಂತ. ಈ ಮಂದಾಷ್ಟಮಿ ಶನಿ ಕಾಟ ಎದುರಾದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ? ಪ್ರಧಾನಿ ಮೋದಿಯ ಬೆನ್ನು ಬಿದ್ದಿದ್ಯಾಕೆ ಮಂದಾಷ್ಟಮಿ ಶನಿ? ಈ ಮಂದಾಷ್ಟಮ ಶನಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆನ್ನು ಬಿದ್ದು ಯಾವೆಲ್ಲ ಅಡೆತಡೆಗಳನ್ನ ತಂದು ಒಡ್ಡಬಹುದು? ಏನೆಲ್ಲ ಸಮಸ್ಯೆ ಆಗಬಹುದು? ಇದೆಲ್ಲದರ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಸ್ಪೆಷಲ್ ಸ್ಟೋರಿಯನ್ನ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಈ ಮಂದಾಷ್ಟಮ ಶನಿ ಎದುರಾಯಿತು ಅಂತ ಅಂದ್ರೆ 2.5 ವರ್ಷ ಇದ್ರ ಕಾಟ ಇರುತ್ತೆ. ಮೋದಿ ಪ್ರಧಾನಿ ಕುರ್ಚಿಗೆ ಆಪತ್ತು, ಕರುನಾಡಲ್ಲಿ ಪರಿಹಾರ. ನರೇಂದ್ರ ಮೋದಿಯ ಕುರ್ಚಿ ಉಳಿಸ್ತಾನ ಕುಕ್ಕೆ ಸುಬ್ರಹ್ಮಣ್ಯ. ಪ್ರಧಾನಿ ಮೋದಿಗೆ ಸುಬ್ರಹ್ಮಣ್ಯನಿಗೆ ಶರಣೊಂದೇ ದಾರಿ. ಅದೊಂದು ಪೂಜೆ ಮಾಡಿಸಿ ನಿಮ್ಮ ಕುರ್ಚಿ ಆಪತ್ತೇ ಇರಲ್ಲ ಅಂತ ಕರ್ನಾಟಕ ಖ್ಯಾತ ಜ್ಯೋತಿಷಿಯಿಂದ ಪ್ರಧಾನಿ ಮೋದಿಗೆ ಸಲಹೆಯನ್ನ ನೀಡಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸ್ವರ್ಣಾರ್ಚನೆ ಮಾಡಲು ಸಲಹೆಯನ್ನ ನೀಡಿದ್ದಾರೆ. ಕುಕ್ಕೆಯಲ್ಲಿ ಸ್ವರ್ಣಾರ್ಚನೆ ಮಾಡಿಸಿದ್ರೆ ಮೋದಿ ಕುರ್ಚಿ ಸೇಫ್. ಸ್ಫೋಟಕ ಭವಿಷ್ಯ ನುಡಿದ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ ಪ್ರಧಾನಿಯ ಕುರ್ಚಿಗೆ ಆಪತ್ತು, ಬಟ್ ಅದಕ್ಕೆ ಪರಿಹಾರ ಎಲ್ಲಿ? ಕರುನಾಡಲ್ಲಿ, ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಪಡೆದು ಸ್ವರ್ಣಾರ್ಚನೆಯನ್ನ ಮಾಡಿಬಿಟ್ರೆ ನರೇಂದ್ರ ಮೋದಿ ಅವರಿಗೆ ಬಂದಂತ ಆಪತ್ತು ದೂರ ಆಗುತ್ತಾ? ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ, ಆಪತ್ತು ದೂರ ಆಗುತ್ತೆ, ಕಂಟಕ ದೂರ ಆಗುತ್ತೆ, ಪೂಜೆ ಮಾಡಿಸ್ಬೇಕು ಅಂತ, ಸ್ವರ್ಣಾಚರಣೆ ಮಾಡಬೇಕು ಅಂತ. ಸ್ವರ್ಣಾಚರಣೆಯನ್ನ ಮಾಡಿಸಿದ್ರೆ ನರೇಂದ್ರ ಮೋದಿ ಅವರ ಕುರ್ಚಿ ಸೇಫು ಅಂತ. ಈಗಾಗಲೇ ನೋಡಿ, ಇಡೀ ದೇಶವನ್ನ ಅಲ್ಲಾಡಿಸಿದಂತ ಸಿಜೆಪಿಯ ಒಂದು ಪ್ರೊಟೆಸ್ಟ್ ಏನಿದೆಯಲ್ಲ, ಆ ಪ್ರೊಟೆಸ್ಟ್ ಮೋದಿಗೆ, ಬಿಜೆಪಿಗೆ ಎಲ್ಲೋ ಒಂದು ಕಡೆ ಇದು ಸಾಕಷ್ಟು ಡ್ಯಾಮೇಜ್ ಅನ್ನ ತಂದೊಡ್ಡಿದೆ. ಈ ಒಂದು ಪ್ರೊಟೆಸ್ಟ್ ನಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ನಮ್ಮ ಪಕ್ಷಕ್ಕೆ ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಇವೆಲ್ಲ ಬೆಳವಣಿಗೆಗಳು ಇದುವರೆಗೂ ಕೂಡ ನರೇಂದ್ರ ಮೋದಿ ಅವರಿಗೆ ಇಂಥ ದೊಡ್ಡ ಮಟ್ಟದ ಕಂಟಕ ಎದುರಾಗಿರಲಿಲ್ಲ.
ಬಟ್ ಈಗ ಆಗಿದೆ. ಇವೆಲ್ಲ ರಾಜಕೀಯ ಬೆಳವಣಿಗೆಗಳು. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಸ್ವರ್ಣಾರ್ಚನೆ ಮಾಡಿಸಿದ್ರೆ ನಿಮಗೆ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಜ್ಯೋತಿಷಿಗಳು ಹೇಳಿದ್ದಾರೆ. ಖ್ಯಾತ ಜ್ಯೋತಿಷಿಗಳು, ಪ್ರಸಿದ್ಧ ಜ್ಯೋತಿಷಿಗಳು ಹೇಳಿದ್ದಾರೆ. ಪ್ರಕಾಶ್ ಅಮ್ಮಣ್ಣಾಯ. ಹಾಗಾದ್ರೆ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಭೇಟಿ ಮಾಡಿ ಪೂಜೆಗೆ ಮುಂದಾಗ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು? ಒಂದ್ ಕಡೆ ಮಂದಾಷ್ಟಮ ಶನಿ ಕಾಟ, ಅದಕ್ಕೆ ಪರಿಹಾರ ಅಂತ ಅಂದ್ರೆ ಈಗ ಶನಿದೇವರಿಗೂ ಕೂಡ ಅಲ್ಲಿ ಅದಕ್ಕೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಮತ್ತೊಂದ್ ಕಡೆ ಕುಕ್ಕೆ ಸುಬ್ರಹ್ಮಣ್ಯಗೂ ಕೂಡ ನರೇಂದ್ರ ಮೋದಿ ಜನ್ಮ ಜಾತಕದಲ್ಲಿ ಏನೇನಿದೆ ಗೊತ್ತಾ? ಶನಿ ಗ್ರಹ ಸ್ಥಾನಕ್ಕೆ ಮೀನ ರಾಶಿಯಲ್ಲಿರೋ ಶನಿಯೇ 8ನೇ ಮನೆಯಾಗುತ್ತಾನೆ. ಅದೇ ಮಂದಾಷ್ಟಮ ಶನಿ, ಅದು ಬಂದ್ರೆ ಆಪತ್ತು ಪಕ್ಕ ಅಂತ 30 ವರ್ಷಗಳ ಹಿಂದೆ ಮೋದಿಗೆ ಒಕ್ಕರಿಸಿತ್ತು ಮಂದಾಷ್ಟಮ ಶನಿ. ಆಗ ನರೇಂದ್ರ ಮೋದಿಗೆ ಇಂಥದ್ದೇ ಸಂಕಷ್ಟ ಬಂದಿತ್ತು. ವೈಯಕ್ತಿಕ ಜಾತಕದ ಬಲ ಎಷ್ಟೇ ಇದ್ದರೂ ಅಪಮಾನ ಗ್ಯಾರಂಟಿ. ಮೋದಿಗೆ ಅಪಮಾನ, ಸಂದಿಗ್ಧತೆ, ಸವಾಲುಗಳು ಎದುರಾಗುತ್ತವೆ. ಈ ಸಂಕಷ್ಟದಿಂದ ಬಚಾವಾಗಲು ಮೋದಿಗೆ ಸ್ವರ್ಣಾರ್ಚನೆಯೇ ದಾರಿ. ಲಕ್ಷ ಕದಳಿ ಯಾಗ ಮಾಡಿಸಿದ್ರೆ ಮೋದಿಯವರ ಸಂಕಷ್ಟ ನಿವಾರಣೆ. ಪ್ರಧಾನಿ ಮೋದಿಗೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ ಸಲಹೆಯನ್ನ ಕೊಟ್ಟಿದ್ದಾರೆ. ಲಕ್ಷ ಕದಳಿ ಯಾಗವನ್ನ ಮಾಡಿಸಬೇಕು. ನರೇಂದ್ರ ಮೋದಿ ಜನ್ಮ ಜಾತಕದಲ್ಲಿ ಏನೇನ್ ಅಡಗಿದೆ? ಮೀನರಾಶಿಯವರಾದಂತ ನರೇಂದ್ರ ಮೋದಿ ಅವರು 8ನೇ ಮನೆಯಲ್ಲಿ ಶನಿ ಇದ್ದಾನೆ. ಅದೇ ಮಂದಾಷ್ಟಮ ಶನಿ. ಅದು ಬಂದ್ರೆ ಆಪತ್ತು ಪಕ್ಕ ಅಂತ ಹೇಳ್ಬೋದು. ಮಂದಾಷ್ಟಮ ಶನಿ ಬಂದ್ರೆ 2.5 ವರ್ಷ ಅದೇ ಮನೆಯಲ್ಲಿ ಉಳ್ಕೊಳ್ತಾನೆ. ಅಂದ್ರೆ ಅವರ ಜಾತಕದಲ್ಲಿ, ಅವರ ರಾಶಿಯಲ್ಲೇ ಉಳ್ಕೊಳ್ತಾನೆ. ಇದರಿಂದ ಸಂಕಷ್ಟ ಪಕ್ಕ ಅಂತ. ವೈಯಕ್ತಿಕ ಜಾತಕದ ಬಲ ಎಷ್ಟೇ ಇರಲಿ, ಏನೇ ಆಗ್ಲಿ, ಬಟ್ ಈ ಮಂದಾಷ್ಟಮ ಶನಿ ಇದೆಯಲ್ಲ, ಇದರ ಪ್ರಭಾವ ಹೆಚ್ಚಾಗಿರುತ್ತೆ. ಅಪಮಾನ ಗ್ಯಾರಂಟಿ. ಈಗ ಸ್ವರ್ಣಾರ್ಚನೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ವಿ. ಸ್ವರ್ಣಾರ್ಚನೆ ಪೂಜೆ ಅಂತ ಅಂದ್ರೆ ಏನು, ಯಾವ ರೀತಿಯಾಗಿ ಮಾಡಿಸ್ಬೇಕು? ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದು ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನವನ್ನ ಪಡೆದುಕೊಳ್ಬೇಕು. ಸ್ವರ್ಣ ಎಂದ್ರೆ ಚಿನ್ನ ಅಂತ ಎಂದರ್ಥ, ಅರ್ಚನೆ ಅಂದ್ರೆ ಪೂಜೆ ಅಂತ ಎಂದರ್ಥ. ಕುಕ್ಕೆಯ ದೇವಸ್ಥಾನದ ಗರ್ಭಗುಡಿಯಲ್ಲಿದೆ ಮೂರ್ತಿ. ಆ ಮೂರ್ತಿಗೆ, ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗೆ ಬಿಲ್ವಪತ್ರೆ ಅರ್ಪಿಸಬೇಕು. ಸಾಮಾನ್ಯ ಒಂದು ಬಿಲ್ವಪತ್ರೆ ಅರ್ಪಿಸ್ಬಿಟ್ರೆ ಆಗ್ಬಿಡುತ್ತಾ ಅಂತ ನೋಡಿದ್ರೆ ಅದು ಅಂತಿಂತ ಬಿಲ್ವಪತ್ರೆ ಅಲ್ಲ. ಚಿನ್ನದ ಬಿಲ್ವಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಜೊತೆಗೆ ಚಿನ್ನದ ಹೂಗಳಿಂದ ಒಂದು ಪೂಜೆಯನ್ನ ಮಾಡಿಸಬೇಕು. ಚಿನ್ನದ ಬಿಲ್ವಪತ್ರೆ ಹೂವಿನಿಂದ ಮಾಡೋ ಪೂಜೆಯೇ ಸ್ವರ್ಣಾರ್ಚನೆ ಪೂಜೆ. ಸ್ವರ್ಣಾರ್ಚನೆ ಪೂಜೆ ಮಾಡಿಸ್ಬೇಕು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಂತ ಅಂದಾಗ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಯ ಮುಂದೆ ಹೋಗಿ ಅಲ್ಲಿ ಉತ್ಸವ ಮೂರ್ತಿಗೆ ಬಿಲ್ವಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಬಿಲ್ವಪತ್ರೆ ಅಂತ ಅಂದ್ರೆ ಗಿಡದಿಂದ ತೆಗೆದುಕೊಂಡು ಬಂದು ಅರ್ಪಿಸುವಂಥದ್ದಲ್ಲ. ಚಿನ್ನದ ಬಿಲ್ವಪತ್ರೆಯನ್ನ, ಚಿನ್ನದ ಹೂಗಳನ್ನ, ಸ್ವರ್ಣ ಅಂತ ಅಂದ್ರೆ ಚಿನ್ನ ಅಲ್ವಾ, ಚಿನ್ನದ ಬಿಲ್ವಪತ್ರೆ, ಚಿನ್ನದ ಹೂಗಳಿಂದ ಅರ್ಪಣೆ ಮಾಡಬೇಕಾಗುತ್ತೆ, ಅರ್ಚನೆ ಮಾಡಿಸ್ಬೇಕಾಗುತ್ತೆ, ಪೂಜೆಯನ್ನ ಮಾಡಿಸ್ಬೇಕಾಗುತ್ತೆ. ಆಗ ಈ ಒಂದು ಸಂಕಷ್ಟ ಏನು ಬಂದಿದೆಯಲ್ಲ, ಅದು ದೂರ ಆಗಬಹುದು, ದೂರ ಆಗುತ್ತೆ ಅಂತ ಜ್ಯೋತಿಷಿಗಳು ನರೇಂದ್ರ ಮೋದಿ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕಕ್ಕೆ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡೆದು ಈ ಸ್ವರ್ಣಾರ್ಚನೆ ಪೂಜೆಯನ್ನ ಮಾಡಿಸ್ತಾರ ಮೋದಿ ಅಂತ. ಮಂದಾಷ್ಟಮ ಶನಿ ನೋಡಿದ್ವಿ. ಇನ್ನು ಲಕ್ಷ ಕದಳಿ ಯಾಗ. ಈ ಲಕ್ಷ ಕದಳಿ ಯಾಗವನ್ನ ಹೇಗ್ ಮಾಡಿಸೋದು, ಯಾವ ರೀತಿಯಾಗಿ ಪೂಜೆ ಮಾಡಿಸ್ಬೇಕು? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮೋದಿ ಲಕ್ಷ ಕದಳಿ ಯಾಗ ನಡೆಸಬೇಕಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಮೂಲ ಮಂತ್ರವನ್ನ ಪಠಿಸಬೇಕು. 1 ಲಕ್ಷ ಬಾಳೆಹಣ್ಣು ಬಳಸಿ ಹೋಮವನ್ನ ಮಾಡಬೇಕು. 1 ಲಕ್ಷ ಬಾಳೆಹಣ್ಣಿನಿಂದ ಸಮಸ್ಯೆ, ರೋಗ ಎರಡೂ ಬಲಿತರೆ ಈ ಪೂಜೆ ಮಾಡಿಸಬೇಕಾಗುತ್ತೆ. ಈ ಪೂಜೆಯಿಂದ ವ್ಯಕ್ತಿಯ ಜೀವನದಲ್ಲಿ ವರ್ಚಸ್ಸು ಉಳಿಯುತ್ತೆ. ದೇಶದ ಪ್ರಧಾನಿಯ ವರ್ಚಸ್ಸು ಕುಂದಿದರೆ ದೇಶಕ್ಕೆ ಸಂಕಷ್ಟ.
ಲಕ್ಷ ಕದಳಿ ಯಾಗದಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗುತ್ತೆ. ಆಗ ಮುಂಬರುವ ಕಠಿಣ ದಿನ ಎದುರಿಸುವ ಶಕ್ತಿ ಮೋದಿಗೆ ಸಿಗುತ್ತದೆ. ಸಂಕಷ್ಟದಿಂದ ಆಚೆ ಬರಲು ಬೇಕಾದ ವಿವಚನೆ ದಯ ಪಾಲಿಸುತ್ತಾನೆ ಭಗವಂತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾಗಿ ಈ ಒಂದು ಯಾಗವನ್ನ ಕೂಡ ಮಾಡಿಸ್ಬೇಕಾಗುತ್ತೆ. ಈ ರೀತಿಯಾದಂತ ಕಂಪ್ಲೀಟ್ ಒಂದು ಪೂಜೆಯನ್ನ ಮಾಡಿಸ್ಬೇಕು. ದೊಡ್ಡವರಿಗೆ ದೊಡ್ಡ ದೊಡ್ಡ ಸಮಸ್ಯೆನೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ 1 ಲಕ್ಷ ಬಾಳೆಹಣ್ಣು, ಚಿನ್ನದ ಬಿಲ್ವ ಪತ್ರೆ, ಚಿನ್ನದ ಹೂವನ್ನ ದೇವರಿಗೆ ಅರ್ಪಣೆ ಮಾಡುವಂಥದ್ದು, ಈ ಲಕ್ಷ ಕದಳಿ ಯಾಗವನ್ನ ಮಾಡಿಸುವಂಥದ್ದು, ಇವೆಲ್ಲವನ್ನ ಮಾಡಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಕಷ್ಟದಿಂದ ದೂರ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಅವರ ವರ್ಚಸ್ಸು ಹಾಗೆ ಇರುತ್ತೆ. ಪ್ರಧಾನಿ ವರ್ಚಸ್ಸು ಹಾಗೆ ಇದ್ರೆ ದೇಶದ ವರ್ಚಸ್ಸು ಹಾಗೆ ಸಾಗುತ್ತೆ ಅನ್ನುವಂಥದ್ದು ಈ ಒಂದು ಪೂಜೆಯ ಉದ್ದೇಶ.